ಗದಗ ಜಿಲ್ಲೆಯಲ್ಲಿ ನಿರಂತರವಾಗಿ ಅವ್ಯಾಹತವಾಗಿ ಮಣ್ಣು ಲೂಟಿ ನಡೀತಾ ಇದೆ. ಈಗ ನಾನು ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ಏನು ಹೌಸಿಂಗ್ ಬೋರ್ಡ್ ಪ್ರದೇಶದಲ್ಲಿ ಇದ್ದೇನೆ. ಇಲ್ಲಿ ಯಾವ ರೀತಿಯಾಗಿ ಒಂದು ಮಣ್ಣು ಲೂಟಿ ನಡೆದಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದು, ಸುಮಾರು ನಿರಂತರವಾಗಿ ಸುಮಾರು 5-6 ವರ್ಷಗಳಿಂದ 16 ವರ್ಷಗಳಿಂದ ಈ ಒಂದು ಭೂಮಿಯನ್ನ ಲೂಟಿಕೋರರು, ಮಣ್ಣು ಲೂಟಿಕೋರರು ಮಣ್ಣನ್ನ ಲೂಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ, ಪೊಲೀಸರ ಕಣ್ಣು ತಪ್ಪಿಸಿ ಈ ರೀತಿಯಾಗಿ JCBಗಳಾಗಿರ್ಬೋದು, ಟಿಪ್ಪರ್ಗಳಾಗಿರ್ಬೋದು, ಈ ಟಿಪ್ಪರ್ಗಳ ಮುಖಾಂತರ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ, ಮಣ್ಣನ್ನ ಲೂಟಿ ಮಾಡಿದ್ದಾರೆ, ತಮ್ಮ ಜೇಬುಗಳನ್ನ ತುಂಬಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಕೇವಲ ಕಳಸಾಪುರ ಗ್ರಾಮದ ಹೌಸಿಂಗ್ ಬೋರ್ಡ್ ಅಷ್ಟೇ ಅಲ್ಲ, RTO ಆಫೀಸ್ ಕಡೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದಾವೆ ಆ ಸರ್ಕಾರಿ ಜಮೀನುಗಳಲ್ಲೆಲ್ಲವನ್ನ ಈ ರೀತಿಯಾಗಿ ಲೂಟಿ ಮಾಡಿ ತಮ್ಮ ಜೇಬುಗಳನ್ನ ತುಂಬಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ಈಗ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಏನು ಗದಗ ಏನು ರೂರಲ್ ಠಾಣೆಯ ಸಿಪಿ ಆಗಿರ್ಬೋದು, ಮತ್ತೆ ಈಗ ಸ್ಥಳಕ್ಕೆ ಬಂದು ಈ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈಗ ಒಂದು ಕೇವಲ ಒಂದು JCB ಮುಖಾಂತರ ಸಾಕಷ್ಟು ಟಿಪ್ಪರ್ಗಳನ್ನು ತುಂಬಿಸಿ ಹಗಲು ರಾತ್ರಿ ಲೂಟಿ ಮಾಡ್ತಾ ಇದ್ರು. ಹೀಗಾಗಿ ಈಗ ಬೆಳಗ್ಗೆನೆ ಈ ಒಂದು ದಂಧೆ ಮಾಡ್ತಾ ಇದ್ರು. ಈಗಾಗಲೇ ಒಂದು ಟಿಪ್ಪರ್ ಅನ್ನ ಸಂಪೂರ್ಣವಾಗಿ ತುಂಬಿ ಕಳಿಸಿದ್ದಾರೆ. ಈಗ ಇನ್ನೊಂದು ಟಿಪ್ಪರ್ ಅನ್ನು ತುಂಬುವಂತ ಸಂದರ್ಭದಲ್ಲಿ ನಾವು ಬಂದ ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾವನ್ನು ನೋಡಿದ ಸಂದರ್ಭದಲ್ಲಿ ಕಾಲ್ ಕಿತ್ತಿರುವಂಥದ್ದು JCB ಮುಖಾಂತರ ಒಂದು ತುಂಬಿದ ಟಿಪ್ಪರ್ ಮುಖಾಂತರ ಕಾಲ್ ಕಿತ್ತಿದ್ದಾರೆ. ಮಲ್ಲು ಲೂಟಿಕೋರರು ಮತ್ತೆ ನಮ್ಮನ್ನ ಹೆದರಿಸುವಂತ ಪ್ರಯತ್ನ ಕೂಡ ಮಾಡಿದ್ರು, ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ರು. ಹೀಗಾಗಿ ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ತೀನಿ ಅನ್ನುವಂತ ಹೆದರಿಕೆಯನ್ನ ಭಯವನ್ನ ನಮಗೆ ಹಾಕ್ತಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ಈಗ ಬಂದು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಲೂಟಿಕೋರರ ಮೇಲೆ ತಕ್ಕ ಕ್ರಮ ಆಗ್ಬೇಕಂತ ಸಾಕಷ್ಟು ಜನರು, ಸಾರ್ವಜನಿಕರು ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲೆಲ್ಲಿ ಲೂಟಿ ಮಾಡಿದರೆ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಗಣಿ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಇಲ್ಲಿನ ತಲಾಟೆ ಆಗಿರ್ಬೋದು, RI ಆಗಿರ್ಬೋದು, ಎಲ್ಲರೂ ಇವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಇಂಥ ಲೂಟಿಕೋರ ಜೊತೆಗೆ ಇವರು ಯಾವ ರೀತಿಯಾಗಿ ಮೊದಲೇ ಮಾಡ್ತಾ ಇರೋದು ಲೂಟಿನೇ ಅಂತದ್ರಲ್ಲಿ ಮತ್ತೆ ಅಧಿಕಾರಿಗಳನ್ನಾಗಿರ್ಬೋದು, ಮತ್ತೆ ಈ ರೀತಿ ಬಂದಂತ ವರದಿಗಾರರು ಕೂಡ ದಬ್ಬಾಳಿಕೆ ಮಾಡೋದು, ಮತ್ತೆ ಅವರಿಗೆ ಬ್ಲಾಕ್ ಮೇಲ್ ಮಾಡುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಅಂದ್ರೆ ಇವ್ರು ಮಾಡ್ತಕ್ಕಂಥ ಏನು ಲೂಟಿ ಇದೆ, ಹಗರಣ ಇದೆ, ಇಂಥವುಗಳನ್ನ ಬಯಲಿಗೆ ತರಬಾರ್ದು, ಇಂಥವುಗಳನ್ನ ವರದಿ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಹೀಗಾಗಿ ನಮ್ಮನ್ನೇ ಹತ್ತಿಕ್ಕುವಂತ, ನಮ್ಮ ಧ್ವನಿಯನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವ್ರ ವಿರುದ್ಧ ಸಾಕಷ್ಟು ದೂರುಗಳಿದ್ರು ಕೂಡ ಇಲ್ಲಿನ ಯಾವುದೇ ರೀತಿಯಾದ ಕ್ರಮ ಆಗಿಲ್ಲ. ಹೀಗಾಗಿ ಇವ್ರ ವಿರುದ್ಧ ತಕ್ಕ ಶಾಸ್ತಿ ಆಗ್ಬೇಕು, ತಕ್ಕ ಕ್ರಮ ಆಗ್ಬೇಕು ಅನ್ನೋಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಜನರು. ಹೀಗಾಗಿ ಅಧಿಕಾರಿಗಳು ಕೂಡ ಈಗಾಗಲೇ ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇವ್ರ ವಿರುದ್ಧ ಕ್ರಮ ಆಗುತ್ತಾ ಅಲ್ವಾ ಅನ್ನೋಂಥದ್ದು ಕಾದು ನೋಡ್ಬೇಕಾಗಿದೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ್.